ಇಮಿಡಿಯೇಟ್ ಆಗಿ ಬಿ ಅವ್ರಿಗೆ ಹೇಳಿ, ಬರೀ ನಿಂದಲ್ಲ, ಇವನ್ ಆಯ್ತು ಕ್ಲೋಸ್ ಅಪ್ಪ ಸಾಕು, ನೀ ಹೇಳಿದೀಯಾ ನಾನು ಮಾಡ್ತೀನಿ. ಆಮೇಲೆ 46,000 ಶಾಲೆಯಲ್ಲಿ 1,000 2,000 ಪ್ರಾಬ್ಲಮ್ ಇರ್ಬೋದಿಲ್ಲ ಅಲ್ಲ, 46,000 ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ನಾನು ಒಪ್ಪಲ್ಲ. ಸಮಸ್ಯೆ ಇದೆ ಫಸ್ಟೇ ನಾನು ಹೇಳಿದ್ನಲ್ಲ. ಬಟ್ ಮೊನ್ನೆಗೆ ಇವತ್ತಿಗೆ ಚೇಂಜ್ ಆಗಿದೆ, ಮೊನ್ನೆ ನಾಳೆ ಇನ್ನೂ ಚೆನ್ನಾಗಾಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ. ನಾನು ಹೇಳಿದ್ನಲ್ಲ, ನನ್ನ ತಟ್ಟೆಯಲ್ಲಿ ಬರೀ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಒಂದೊಂದೇ ತೆಗಿಬೇಕು. ಏನಾದ್ರು ಹಿಂಗೆ ಹೋಗೋದ್ರೆ ಎಲ್ಲ ಶರ್ಟ್ ಹರ್ಕೊಂಡ್ಬಿಡ್ತೀನಿ ನಾನು. ಇದು ಕ್ಲೀನಾಗಿದ್ರೆ ಅವರು ಕ್ಲಾಸಿಗೆ ಬರ್ತಾರೆ ಬರಲ್ಲ. ಒಂದು ನಿಮಿಷ ಗೆಸ್ಟ್ ಟೀಚರ್ಸ್ನ ಲೋಕಲಾಗೆ ತಗೊಳ್ಬೇಕು ಅನ್ನೋದನ್ನ ಅದು ನಾಮ್ಸೆ ಹಂಗಿರೋದ್ರಿಂದ ಇರ್ಲಿ ಸರ್. ನಾನು ಕೇಳ್ತಾ ಇರೋದು, ನೀವು ಹೇಳಿದ್ದೀವಿ ಸರ್ಕಾರಿ ಶಾಲೆಯನ್ನ ಉದಾರ ಚರ್ಚೆ ಮಾಡಲ್ಲ. ನಾನೇ ಇದ್ದೀನಿ. ಒಂದು ನಿಮಿಷ ನಿಮ್ಮ ಜೊತೆ ಚರ್ಚೆ ಮಾಡಲ್ಲ. ಏನು ತೊಂದರೆ ಇದೆ ನಂಗೆ ಹೇಳಿ. ಪಾಠನೇ ಆಗಲ್ಲ ಸರ್, ಪಾಠನೇ ಆಗಲ್ಲ. ಕಂಪ್ಲೇಂಟ್ ಮಾಡಿದ್ದೀವಿ. ಅಲ್ಲ ಒಂದು ನಿಮಿಷ, ಈಗ ಕಂಪ್ಲೇಂಟ್ ಕೊಟ್ರಲ್ಲ. ಎಸ್ ಸರ್. ಅಲ್ಲ ಒಂದು ನಿಮಿಷ, ಈ ಸತಿ ಕೊಟ್ಟರು ನೀವೇನಾದ್ರೂ ನೀವು ಕೊಡದೆ ಹೋಗಿದ್ರೆ ಈ ಮಾರ್ಕ್ಸ್ 50% ಗೊತ್ತು. ಅದು ಹೈಡ್ ಮಾಡಲಿಲ್ಲ. ಕೋವಿಡ್ ಅಲ್ಲಿ ಎಕ್ಸಾಮ್ ಬಂದ್ರೆ ಪಾಸ್ 100% ಕೊಟ್ಟಿಲ್ಲ. ಅಲ್ಲ, ನಾನು ನಿಮಗೆ ಹೇಳ್ತಾ ಇರೋದೇನು ಅಂದರೆ 10% ಮಾತ್ರ ನಾನು ಕೊಟ್ಟೆ. 10% ಕೋವಿಡ್ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಆದರೆ ನಾವು ಹೈಡ್ ಮಾಡಲಿಲ್ಲ 53 ಅಂತ. ನಾನು ಎಲ್ಲಿ ಹೈಡ್ ಮಾಡಿದೆ? ನಾನು ಹೌಕೆ ಹೈಡ್, ನಾನು ರಿಸಲ್ಟ್ನ ಹೈಡ್ ಮಾಡೋಕ್ಕಾಗುತ್ತಾ? ನೀವು ಮಾಡಲಿಲ್ಲ ಸರ್. ಆಫೀಸರ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅವರು ಅದನ್ನು ಸರಿಯಾಗಿ ಅದಕ್ಕೆ ಇನ್ಮೇಲೆ ನಾನೇ ಸಿಗ್ತೀನಿ ನಿಮ್ಮ ಕೈಗೆ. ಡೋಂಟ್ ವರಿ, ನೋ ಪ್ರಾಬ್ಲಮ್. ಅಲ್ಲ, ಐ ನೋ ಮೈ ಡಿಪಾರ್ಟ್ಮೆಂಟ್ನ. ಅವ್ರು ಹೇಳೋದನ್ನ ನಿಮಗೆ ಸುಮ್ಮನೆ ಒಂದು ನೋಟ್ ಮಾಡಿ ಕೊಟ್ಟಿರಬೇಕು. ಇಟ್ ಶುಡ್ ಹವ್ ಬೀನ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಟು ಟೆಲ್ ಯು ಡೀಟೇಲ್ಸ್ ಎಲ್ಲ. ಅದೇನಾಗ್ಬಿಡ್ತು 20% ಕೊಟ್ಟರು ಅಂತಾನೆ. ನನಗೆ ಹೆಂಗೆ ಸಿಕ್ಕಾಕೊಂಬಿಟ್ಟೆ ಅಂದರೆ, ಮಕ್ಕಳಿಗೆ ಕಾಪಿ ಹೊಡೆದು ಪಾಸ್ ಮಾಡೋದು ಅದರಂಥ ದುರಂತ ನಾನು ಹೇಳ್ತಾ ಇದ್ದೀನಿ ನೀನು ಯಾಗೋದು. ಬಟ್ ನಿಮ್ಮ ಮಾಧ್ಯಮದವ್ರು ಮಾತ್ರ ಐ ಆಮ್ ವೆರಿ ಹ್ಯಾಪಿ. ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಒಂದು ಕಡೆಗೆ ಈ ಏನು 20% ಕೊಟ್ಟಿದ್ದು ಅದು ಕ್ರಿಟಿಸೈಸ್ ಮಾಡಿದ್ರು, ಅದು ಒಂದು ಕಡೆಗಿರಲಿ. ಆದರೆ ಈ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನೀವು ಇದೆಲ್ಲದಕ್ಕಿಂತ ಹೇಳ್ತಿದ್ರೆ ನಿಮಗೆ ನಾನು ಧನ್ಯವಾದಗಳು ಹೇಳಬೇಕು. ನಾವು